ನೋಡಿ, ನಾನು ತಾಳ್ಬೆಟ್ಟದ ತಿರುವಿನ ಕೆಳಗಡೆ ಇಳಿಸ್ತಾ ಇದ್ದೀನಿ. ಇದೊಂದು ವಿಶೇಷ ಸೂಚನೆ. ನಮ್ಮ ಈ ಒಂದು ತಾಳ್ಬೆಟ್ಟದ ತಿರುವೇನಿದೆ, ಇಲ್ಲಿ ಸಂಜೆ 6 ಗಂಟೆ ಮೇಲೆ ದ್ವಿಚಕ್ರ ವಾಹನ ಸವಾರರು ಆಗಮಿಸಬೇಡಿ ಅಂತಕ್ಕಂಥ ಸಂದೇಶ. ಇಷ್ಟೇ, ಅರ್ಧಾಯ್ತಾ? ವಿಚಾರ ಇಷ್ಟೇ. ಏಕೆಂದರೆ ಇತ್ತೀಚಿನ ದಿವಸ ಯಥೇಚ್ಛವಾಗಿ ಚಿರತೆಗಳು ರಸ್ತೆ ಬದಿಗಳಲ್ಲಿ ಕತ್ತಲಿನ ಸಮಯದಲ್ಲಿ, ಅಂದರೆ ಒಂದು 7 ಗಂಟೆ ಹತ್ತತ್ರದಲ್ಲಿ ಕುಳಿತ್ಕೊಂಡ್ಬಿಡ್ತವೆ. ಅರ್ಧಾಯ್ತಾ? ಹಗಲೊತ್ತಲ್ಲಿ ಅವು ಬರೋದಿಲ್ಲ. ನನ್ನ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಸೂಕ್ಷ್ಮವಾಗಿ. ಸಮ್ಟೈಮ್ ಹಗಲೊತ್ತಲ್ಲೂ ಸಹ ಕಾಣಿಸ್ಕೊಂಡಿರೋದು ಸಹ ಇದೆ. ಅದಕ್ಕೋಸ್ಕರ ತಾವು ದಯಮಾಡಿ ರಾತ್ರಿಯ ಸಂಚಾರ ದ್ವಿಚಕ್ರ ವಾಹನ ಸವಾರರು ಸದ್ಯಕ್ಕೆ ಮಾಡಬೇಡಿ. ಅರ್ಧಾಯ್ತಾ? ಈಗ ಅರಣ್ಯ ಇಲಾಖೆಯವರು ಅವರು ಸಹ ಪರಿಶ್ರಮದಿಂದ ಈಗ ಏನೋ ಆ ಚಿರತೆ ಬೋನ್ಗಳನ್ನ ಹಾಕ್ಕೊಂಡು ಅದನ್ನ ಹಿಡಿಬೇಕು ಅಂತಕ್ಕಂಥ ಕಾಯ್ತಕ್ಕಂಥ ನಿಟ್ಟಿನಲ್ಲಿದ್ದಾರೆ ಅವರು. ಅರ್ಧಾಯ್ತಾ? ಅದಕ್ಕೆ ಸಾರ್ವಜನಿಕ ವಲಯದ ಸಹಕಾರವು ಸಹ ಅತ್ಯವಶ್ಯಕ ಆಗುತ್ತೆ. ಅರ್ಧಾಯ್ತಾ? ಈಗಾಗಲೇ ಅವ್ರು ಬಂದು ಈಗ ನೋಡ್ಬಿಟ್ಟು ಹೋದರು. ನಾನು ವೀಕ್ಷಣೆ ಮಾಡಿದೆ. ಸೊ ನೋಡಿ ಎಲ್ಲೆಲ್ಲ ವೀಕ್ಷಣೆ ಮಾಡಿ ಅವ್ರು ಬೋನ್ಗಳಿಟ್ಟಿರ್ತಾರೆ, ಕಾಯ್ತಾ ಇರ್ತಾರೆ. ಸೊ ಅದನ್ನ ಹಿಡಿಯೋದಕ್ಕೆ ಏನೇನು ಎಕ್ವಿಪ್ಮೆಂಟ್ನ ಬಳಕೆ ಮಾಡ್ಬೋದು ಅಂತೆಲ್ಲ ಅಬ್ಸರ್ವ್ ಅಂದಿರ್ತಾರೆ. ಆವಾಗ ನಾವು ಸಾರ್ವಜನಿಕರು ಏನು ಮಾಡಿಬಿಡ್ತೀವಿ, ಸುಮ್ಮನೆ ಅಡ್ಡಾದಿಡ್ಡಿ ನುಕ್ಕೊಂಡು ಬಂದ್ಬಿಟ್ರೆ ಅದು ಚಿರತೆಗಳು ಏನು ಮಾಡಿಬಿಡ್ತವೆ, ರಾತ್ರಿ ಟೈಮಲ್ಲಿ ಇಲ್ಲಿ ಬಂದು ಕೂತ್ಕೊಳ್ಳೋದು ಮಾಡೋದು. ಈ ರೀತಿ ಇದ್ದಾಗ ಅವು ಬೋನ್ಗಳಿಗೆ ಸಿಗಲ್ಲ, ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇದನ್ನು ಸಾರ್ವಜನಿಕ ವಲಯ ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ಈ ವಲಯ ಅದರಲ್ಲಿ ಏನಪ್ಪ ಅಂದರೆ, ಇನ್ನು ಬಸ್ಸು ಕಾರ್ಗಳದು ಸಹಜ ಓಡಾಡ್ತಿರ್ತವೆ, ಅವಕ್ಕೇನು ಅಪಾಯ ಇಲ್ಲ. ಸೊ ಈ ದ್ವಿಚಕ್ರ ವಾಹನ ಸವಾರರು ಏಕಾಏಕಿ ಚಿರತೆಗೆ ಆಪೋಸಿಟಾಗಿ ಸಿಗಕ್ಕೆ ಹೋಗಬೇಡಿ. ಇದೊಂದು ಸಂದೇಶ ನೀಡ್ತಾ ಇದ್ದೀನಿ ಕಣ್ರಪ್ಪ. ಸೊ ಈಗಾಗಲೇ 5ನೇ ತಿರುವಲ್ಲೊಂದು ಸಲ ಕಾಣಿಸ್ಕೊಂಡಿದೆ. ಆಮೇಲೆ 9ನೇ ತಿರುವು, ಏನು ಕೊನೆಯ ತಿರುವು, ಅಲ್ಲೆಲ್ಲ ಸಾಕಷ್ಟು ತಿರುವುಗಳಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಐತೆ. ಅರ್ಧಾಯ್ತಾ? ಒಂದು ಚಿರತೆ ಹಿಡ್ಕೊಂಡು ಹೋದರು, ಆಮೇಲೆ ಇನ್ನೊಂದು ಮರಿ ಚಿರತೆ ಹಿಡ್ಕೊಂಡು ಹೋದ್ರು ಅಂತಕ್ಕಂಥ ಒಂದು ಹೇಳಿಕೆ. ಸೊ ಇನ್ನೂ ಒಂದು ಭಯಂಕರವಾಗಿದೆ, ದೊಡ್ಡದಾಗಿದೆ. ಸೊ ಇನ್ನೊಂದು ಭಯಂಕರವಾಗಿರ್ತಕ್ಕಂಥ ಚಿರತೆ ಸಂಜೆ ಟೈಮು, ರಾತ್ರಿ ಸಮಯ ಈ ಥರ ರೋಡ್ ಕಟ್ಟೆಗಳ ಮೇಲೆಲ್ಲ ಕುಳಿತ್ಕೊಂತವೆ. ಸೊ ಅವು ಅದೇನು ತಾಟಿಟ್ಕೊಂಡು ಕೂತ್ಕೊಂಡವೋ ಗೊತ್ತಿಲ್ಲ, ಅಂದರೆ ಅವು ಪ್ರಾಣಿಗಳ ಬೇಟೆಗೋಸ್ಕರ ಕೂತ್ಕೊಂಡವೋ ಇನ್ನೇನೋ ಗೊತ್ತಿಲ್ಲ. ಒಟ್ಟು ನಮ್ಮಿಂದ ಅವಕ್ಕೆ ತೊಂದರೆ ಆಗಬಾರ್ದು. ನಮ್ಮಿಂದ ತೊಂದರೆ ಅಂದರೆ ಏನು, 2 ವೀಲರ್ಲಿ ಹೋಗ್ಬೇಕಾರೆ ಅದ್ರ ಪಕ್ಕದಲ್ಲೇ ಹೋಯ್ತಿರ್ತೀವಿ, ಗೊತ್ತಾಗಲ್ಲ ನಮಗೆ, ಅಬ್ಸರ್ವ್ ಮಾಡಲ್ಲ. ಈ ಥರ ಎಲ್ಲ ಆಗ್ತವೆ. ಅದು ಒಂದು ರೀತಿ ತೊಂದರೆನೇ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಅರಣ್ಯ ಇಲಾಖೆಯವರ ಒಂದು ಕರ್ತವ್ಯಕ್ಕೆ ಯಾವುದೇ ತರಹದ ಅಡಚಣೆಗಳಾಗದಂತೆ ದಯವಿಟ್ಟು ದ್ವಿಚಕ್ರ ವಾಹನ ಸವಾರರು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಈ ಒಂದು ಮೆಸೇಜನ್ನು ನೀಡ್ತಾ ಇದ್ದೀನಿ. ಸೊ ನೋಡೋಣ, 1-2 ತಿರುವೇನಿದೆ, ಇನ್ನೊಂದೆರಡು ತಿರುವಲ್ಲಿ ಹಂಗೆ ಹೋಗ್ತೀನಿ. ಚಿರತೆನಾರು ಕಂಡು ಬಂದರೆ ಒಂದು ಸೆರೆ ಹಿಡಿದು ನಿಮ್ಮನ್ನ ಅಲರ್ಟ್ ಮಾಡ್ತಕ್ಕಂಥ ಕಾರ್ಯ ಮಾಡ್ತೀನಿ. ಬಹುಶಃ ಅದು ಹಗಲೊತ್ತಲ್ಲಿ ಕಾಣಿಸ್ಕೊಳ್ಳಲ್ಲ ಗುರು, ಇರತಕ್ಕಂಥ ವಾಸ್ತವ ಬಿಡ್ತೀನಿ. ಹಗಲೊತ್ತಲ್ಲಿ ಎಲ್ಲೋ ಹೋಗಿ ಮಲ್ಕೊಂಡಿರ್ತದೆ, ರಾತ್ರಿನಾಗ ಹೊರಗಡೆ ಬರ್ತದೆ. ಇದಂತೂ 100% ಸತ್ಯ. ನಾನು ನೋಡಿ ಈ ಥರ ಒಂದು ಬಸ್ಸಿಂದೆ ಹೋಗ್ತಾ ಇದ್ದೀನಿ. ಅರ್ಧಾಯ್ತಾ? ನೋಡಿ, ಇದು 8ನೇ ತಿರುವು. ಲಾಸ್ಟ್ ಟೈಮು 7ನೇ ತಿರುವಿನಲ್ಲಿ ಚಿರತೆ ಒಂದು ಪುಟ್ಟ ಬಾಲಕನ ಮೇಲೆ ದಾಳಿ ಮಾಡಿಬಿಡ್ತು. ಆಮೇಲೆ ಸತತವಾಗಿ ಹಿಡಿಯುವ ಪ್ರಯತ್ನದಲ್ಲೇ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಮಾಧ್ಯಮಗಳಲ್ಲಿ ಬಂದ್ಬಿಡ್ತಿತ್ತಲ್ವ ನ್ಯೂಸು. ಇನ್ನೂ ಸಿಕ್ಕಿಲ್ಲ, ಕಾಯ್ತಾ ಇದ್ದಾರೆ. ಕೋಳಿ ಹೋಯ್ತದೆ ಚಿರತೆ ಬದಲು.
ನೋಡಿ ಇಲ್ಲಂತೂ ಚಿರತೆ ಕಾಣಿಸ್ಕೊಂಡಿದೆ 4ನೇ ಟರ್ನು. ಸೊ ಇಲ್ಲೊಂದು ಕಾಣಿಸ್ಕೊಂಡಿದೆ ಅಂತಕ್ಕಂಥ ಮಾಹಿತಿ ವಿಡಿಯೋಗೆ ಸಿಕ್ಕಿದೆ. ಅದೇ ಕಾರ್ನವ್ರಿಗೆ ರಾತ್ರಿ ಟೈಮ್ ಸಿಗುತ್ತೆ. ಸೊ ವಿಶೇಷವಾಗಿ ಪಾದಯಾತ್ರೆಯವರು ಯಾವ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡಿ ಕಣ್ರಪ್ಪ. ಯಾವುದೇ ಕಾರಣಕ್ಕೂ ಪಾದಯಾತ್ರೆ ಅಂತೂ ಮಾಡಲೇಬೇಡಿ, ಅರ್ಧೈತ್ರಾ? ಹಗಲೊತ್ತಲ್ಲೂ ಮಾಡೋಕೆ ಹೋಗ್ಬೇಡಿ ಅಂದ್ಬಿಡ್ತೀನಿ. ನೀವೇನಾದ್ರು ತಿಳ್ಕೊಳ್ಳಿ, ಸದ್ಯಕ್ಕೆ ಸೇಫ್ ಇಲ್ಲ. ಹಗಲೊತ್ತಲ್ಲೂ ಪಾದಯಾತ್ರೆಯನ್ನು ಮಾಡೋಕೆ ಹೋಗ್ಬೇಡಿ ಕಣ್ರಪ್ಪ. ತಾಕಾಳಪ್ಪ, ವಾವ್ ಸೂಪರ್. ವಾವ್ 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 ನೋಡಿ, ಅಡ್ಜಸ್ಟ್ಮೆಂಟು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನೋಡಿ ಇದು ಹಿಂಗೆ ಹಂಗೆ ಜರಿಕೋಬೇಕು. ಸರಿ ನೋಡಿ, ತಿರುವುಗಳಲ್ಲಿ ದಯವಿಟ್ಟು ಹಾರ್ನ್ ಮಾಡ್ಕೊಬನ್ನಿ. ಹಾರ್ನ್ ಮಾಡಿಕೊಂಡು ವಾಹನಗಳನ್ನು ಚಲಿಸಿ. ನೀ ಬಂದ್ಬಿಟ್ಟೆ ನಾನು ಬಂದ್ಬಿಟ್ಟೆ ಅದಲ್ಲ, ಅರ್ಥಾಯ್ತಾ? ಈ ಬಾರಿ ಏನೋ ಜಾತ್ರೆ ಸಮಯದಲ್ಲಿ ಕರ್ನಾಟಕ ಸಾರಿಗೆ ವಾಹನಗಳು ತುಂಬ ಅಪಘಾತಗಳಾಗೋಯ್ತು. ತುಂಬ ಜನ ಏನು ಸಾವಿಗೆ ಒಳಪಟ್ಟರು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಿರ್ತೀನಿ. ಸೊ ಯಾವುದೋ ಬಸ್ಸಲ್ಲಿ 8 ಜನ ತೀರೋದ್ರು ಅಂತಾರಪ್ಪ. ಏನು ನಿಜನ ಸತ್ಯನ ಸುಳ್ಳ ಗೊತ್ತಾಗ್ತಿಲ್ಲ. ನನಗೆ ದೂರವಾಣಿ ಕರೆ ಮಾಡಿ ನನ್ನೇ ಪ್ರಶ್ನೆ ಮಾಡ್ತಾರೆ. ಕರ್ನಾಟಕ ಸಾರಿಗೆ ವಾಹನದಲ್ಲಿ 8 ಜನ ತೀರ್ಕೊಂಡಿರ್ತಕ್ಕಂಥ ವರದಿಯನ್ನು ಸಲ್ಲಿಸಿರ್ತಾರೆ. ಅದೇನಪ್ಪ ನನಗಂತೂ ಗೊತ್ತಿಲ್ಲ. ಈ ಬಾರಿ ಜಾತ್ರೆ ವಿಶೇಷವಾಗಿ ನಾನೊಂದು ಅಷ್ಟೇನು ಅಲರ್ಟ್ ಆಗಿರಲಿಲ್ಲ. ಯಾಕಂದರೆ ನನಗೆ ಬೇರೆ ಬೇರೆ ಜವಾಬ್ದಾರಿಗಳು ಬಿದ್ಕೊಂಡ್ಬಿಡ್ತು. ಅದರಿಂದ ನಾನು ಸ್ವಲ್ಪ ವೀಡಿಯೋಗಳಲ್ಲಿ ವೀಕ್ ಆಗಿಬಿಟ್ಟೆ. ಓಕೆ, ಇಷ್ಟಿದೆ ವಿಚಾರ. ದಯವಿಟ್ಟು ಪಾದಯಾತ್ರೆ ಮೂಲಕ ರಾತ್ರಿ ಸಂಚಾರ ಮಾಡಬೇಡಿ ದಯವಿಟ್ಟು. ಇನ್ನೇನಾದ್ರು ದೀಪಾವಳಿ ಅದಪ್ಪ ಅದು ಯುಗಾದಿ ಟೈಮಲ್ಲಿ ಮೆನ್ಗಳ ಅಲರ್ಟ್ ಮಾಡಿದ್ರೆ ಅದು ನೋಡ್ಕೊಂಬನ್ನಿ, ಮಾಹಿತಿಗಳನ್ನ ನೀಡ್ತೀನಿ. ಅದು ಬಿಟ್ಟು ಸುಮ್ಮನೆ ಅಡ್ಡದಿಡ್ಡಿ ನಿಂಪಾಡಿ ನೀವು ಪಾದಯಾತ್ರೆ ಬಂದುಬಿಡ್ಬೇಡಿ. ಯಾಕಂದರೆ ಇಲ್ಲಿ ಮೆನ್ಗಳ ಅಲರ್ಟ್ ಇರೋಲ್ಲ. ನಿಮ್ಗೆ ಮೆನ್ನಿದ್ರೆ ಇಲ್ಲೇನು ಮಾಡ್ತಾರೆ, ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಸೊ ಅವ್ರು ಇಲ್ಲ ಅಂದಾಗ ನೀವು ಬಂದು ಇಲ್ಲಿ ಏಕಾಏಕಿ ನಿಂಪಾಡಿ ನೀವು ಬಂದರೆ ಏನಾರು ಸಮಸ್ಯೆಗಳಾದರೆ ಅವ್ರಿಗೂ ತೊಂದರೆ, ನಿಮಗೂ ತೊಂದರೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಏಕಾಏಕಿ ನಿಮ್ಮ ಇಷ್ಟ ಬಂದಾಗ ನೀವು ಪಾದಯಾತ್ರೆ ಬಂದುಬಿಡ್ಬೇಡಿ. ಮಾಹಿತಿಗಳನ್ನು ಪಡೆದು ಜಾತ್ರೆ ಸಮಯದಲ್ಲಿ ಮಾತ್ರ, ಅದು ಮುಂದಿನ ದಿವಸ ಅದೇನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ವಾಸ್ತವ ಏನಿದೆ ಅದನ್ನು ನೀವು ಅನುಸರಿಸಿ ಅಂತ ಒಂದು ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಇಲ್ಲಿನ ವಾಸ್ತವ ಪಾದಯಾತ್ರೆ ಸೇಫ್ ಅಲ್ಲ. ಆಮೇಲೆ ಇದು ಯಾವುದಪ್ಪ ಅದು ದ್ವಿಚಕ್ರ ವಾಹನ ಸವಾರರು ನಿಮಗೂ ಸೇಫ್ ಇಲ್ಲ. ಇವೆರಡು ಮೆನ್ಷನ್ ಮಾಡ್ತೀನಿ. ರಾತ್ರಿ ದ್ವಿಚಕ್ರ ವಾಹನದಲ್ಲಿ ಬರೋದಕ್ಕೆ ಹೋಗಬೇಡಿ. ಆಮೇಲೆ ಹಗಲೊತ್ತಲ್ಲೂ ಸಹ ಪಾದಯಾತ್ರೆಯವರು ಬರೋದಕ್ಕೆ ಹೋಗಬೇಡಿ, ಹಗಲು ರಾತ್ರಿ. ಇಷ್ಟು ಹೇಳ್ತಾ ಇದ್ದೀನಿ. ಬೈ ಮಿಸ್ಟೇಕು ಒಂದು 200 ಜನ 300 ಜನ ಊರವ್ರು ಬಂದ್ಬಿಡ್ತಾರೆ. ಈಗ ಮೊನ್ನೆಲ್ಲ ಹೋಗಿದ್ದಾರೆ. ಸೊ ಆ ಥರ ಬಂದರೆ ದಯವಿಟ್ಟು ಆದಷ್ಟು ರಸ್ತೆಯನ್ನು ಅನುಸರಿಸಿ, ಕಾಡು ಅರಣ್ಯ ಪ್ರದೇಶದ ಅನುಸರಿಸಕ್ಕೆ ಹೋಗಬೇಡಿ. ರಸ್ತೆ ಅನುಸರಿಸಿ ಗುಂಪಾಗಿ ಹೋಗಿ. ಆಮೇಲೆ ಯಾವ್ದಾದ್ರು ಪ್ರಾಣಿಗಳು ಕಂಡ್ರೆ, ಆನೆ ಇನ್ನಿತರ ಪ್ರಾಣಿಗಳು ಕಂಡ್ರೆ ಚೀರೋದು, ಕೂಗೋದು, ಕಿರ್ಚೋದು, ಈ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬೇಡಿ ಕಣ್ರಪ್ಪ. ಇದೊಂದು ಮೆಸೇಜ್ ನೀಡಿರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಹೃದಯದ ಧನ್ಯವಾದಗಳು. ನಿದ್ದೆ ಬರ್ತದೆ ಯಾಕೋ.